ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವದೈವಿ ಸುಪ್ರೇಷ್ಠಂ. ಯಾವುದಾಗಿತ್ತೀಗ? ತೈತ್ತಿರಿಯ. ಈಗ ತಶ್ಚಾಂತರಂ ಇದೆಲ್ಲ ಎಷ್ಟೇ ಮೂರ್ಖದಿದೆ. ಏನು ಹೇಳಿದರು? ಎಲ್ಲ ಕಾರ್ಯ ಏನೇ ಕೆಲಸ ಮಾಡಿ ಇಲ್ಲಿ ಹೇಳಿದೆ ಮೊದಲು, ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನ ಹೇಳೋ ಮೂಲಕವಾಗಿ ಸತ್ಯ, ತಪಸ್ಸು, ದಮ, ಶಮ ಎಲ್ಲ ಇರಬೇಕು ಅಂತಲೇ ಹೇಳಿದರು. ಆದರೆ ಕಾಮನ್ ಫ್ಯಾಕ್ಟ್ರಾಗಿ ಯಾವ್ದು ಇರಬೇಕು? ಸ್ವಾಧ್ಯಾಯ ಪ್ರವಚನ ಇರಬೇಕು. ಕಾಮನ್ ಫ್ಯಾಕ್ಟ್ರಾಗಿರ್ಬೇಕಾದ್ದು ಯಾವ ಫ್ಯಾಕ್ಟ್ರೂ ಆಗಿಲ್ಲ ಇವತ್ತು. ಯಾವ ಫ್ಯಾಕ್ಟ್ರಲ್ಲ ಏನಿಲ್ಲ, ಅದಕ್ಕೆ ಜಾಗನೆಲ್ಲ ಮಾಡಿಬಿಟ್ಟಿದ್ದ. ಪ್ರತಿಯೊಂದು ಕೆಲಸನೂ ಅದನ್ನು ಮಾಡಿ. ಸತ್ಯ ಹೇಳ್ತೀಯಾ, ಸತ್ಯ ಹೇಳ್ತೀವಿ, ಸ್ವಾಧ್ಯಾಯ ಪ್ರವಚನ ಬಿಡಬೇಡ. ತಪಸ್ಸು ಮಾಡ್ತೀಯಾ, ಸ್ವಾಧ್ಯಾಯ ಪ್ರವಚನ ಬಿಡಬೇಡ. ವೈಷ್ಣವ ಮಾಡ್ತೀಯಾ, ಸ್ವಾಧ್ಯಾಯ ಬಿಡಬೇಡ. ಪ್ರತಿಯೊಂದು ಕೆಲಸಕ್ಕೆ ಕಾಮನ್ ಫ್ಯಾಕ್ಟರ್ ಆಗಬೇಕು. ಅದಕ್ಕೆ ಶ್ರವಣಾದಿವಿನಾನೈವ ಕ್ಷಣಂ ತಿಷ್ಠೇದಪಿಕು. ಏನೇ ಆ್ಯಕ್ಟಿವಿಟಿ ಮಾಡ್ತೀರೋ ಅಲ್ಲಿ ಶ್ರವಣಾದಿಗಳು ಯಾವಾಗ ಜೊತೆ ಸೇರಬೇಕು. ಇವಾಗ 24 hours ಇರುತ್ತೆ. ಆದರೆ ಮೊಬೈಲ್ ಬಂದಿಲ್ವ ಈಗ? ಹೇಳಲಿ, ಕೂಡಲಿ, ನಿಲ್ಲಿ, ಓಡಾಡಲಿ, ಬೈಲಿ, ಏನೇ ಮಾಡಿ ಏನಿರ್ಬೇಕದು ಇರಬೇಕು. ಅದಕ್ಕೆ ಬಂದು ರೀತಿ ನಮಗೆ ಯಾಕೆ ಅನುಕೂಲ ಆಯ್ತು ಗೊತ್ತಾ? ದೇವರು ಬಿಟ್ಟರಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ಸಾಧ್ಯರಾದ್ರೆ ಸಾಧ್ಯ ಕಾಡುತ್ತಲ್ಲಿ. ಕೆಲವು ಪ್ರಾಣ ಕೊಟ್ಟರು ಬಿಡೋದಿಲ್ಲ ಅಂತ ಪ್ರಹ್ಲಾದ ಹೇಳಿದೆ. ಇವರು ಪ್ರಾಣ ಕೊಟ್ಟರು ಬಿಡೋದಿಲ್ಲ, ಮೊಬೈಲ್ ಕೊಡೋದಿಲ್ಲ. ಸೂಸೈಡ್ ಮಾಡಿದ್ರೆ ಎಷ್ಟು ಜನ ಇಲ್ಲೇನು, ಎಷ್ಟು ಜನ ಇದ್ದಾರೆ ಸತ್ತೋಗ್ಬಿಟ್ಟಿದ್ದಾರೆ. ಆದರೆ ಅವ್ರ ಯಾವುದ್ರ ಬಗ್ಗೆ ಜಾಸ್ತಿ, ಪ್ರಾಣಕ್ಕಿಂತ ಯಾವ್ದು ದೊಡ್ಡದು ಅಂತಾಯ್ತು ಅವರಿಗೆ. ಹಾಗಾಗಿ ಅದೇ ಸತ್ಯವಾಗಿ ಕಾಣ್ತಾ ಇದ್ದೇವೆ ನಾವು. ಏನೋ ಪಾಠಕ್ಕೆ ಅಷ್ಟೇ ಅಲ್ಲ, ಪಾಠ ಬಂದೇ ಗಂಟೆ ಆಯಿತು. ಮತ್ತೆ ಕುಡಿದಂತೆ ಓದ್ತೀರಿ ಬರಿತೀರಿ, ಏನೋ ಒಂದು ಬರೋದು ನಿಮ್ಮಷ್ಟು ತಿಳಿದ ಬರಲಿಕ್ಕೆ ತಪ್ಪೇನಿದೆ. ಇನ್ನೊಬ್ರಿಗೆ ಕೊಡಬೇಕಾಗಿಲ್ಲ ಅಷ್ಟೇ. ಡೌಟ್ ಇದ್ದರೆ ಕೊಡಬಾರ್ದು ಅಷ್ಟೇ ಹೊರತು ತಾವು ತಿಳ್ಕೊಂಡು ಅಷ್ಟು ಬರ್ಕೊಂಡು ರೆಫರೆನ್ಸ್ ಇಟ್ಕೊಂಡು ಏನೂ ತಪ್ಪಲ್ಲ. ಸಹನಾಭವತು, ಅಲ್ಲಿಗೆ ಆ ವಿಷಯ ಮುಗೀತು. ಇನ್ನೂ ಸ್ವಲ್ಪ ಇದೆ ಯಾವುದಾದ್ರು. ಆದ್ದರಿಂದ ಕಾಮನ್ ಫ್ಯಾಕ್ಟರ್ ಅದು. ಸರ್ವಕರ್ಮ ಕೃತಿ ಕಾಲೇಶ್ವಪಿ ಸ್ವಾಧ್ಯಾಯ ಪ್ರವಚನಯೋ ಕರ್ತವ್ಯತ್ವಾತ್ ತಯೋ ಸರ್ವತ್ರ ಅನುಷಂಗ. ಏನೇ ಕೆಲಸ ಮಾಡಿದರೂ ಕೂಡ ಸ್ವಾಧ್ಯಾಯ ಪ್ರವಚನ ಇರಲೇಬೇಕು ಅಂತ ಹೇಳಿದ್ರಿಂದ ಅದನ್ನು ಪ್ರತಿಯೊಂದು ಸರ್ತಿ ಸೇರಿಸಿ ಹೇಳಿದ್ದಾರೆ. ಮಂತ್ರೋ ಮಂತ್ರಾರ್ಥವಚನಂ ಅನ್ಯಸ್ಯ ಸ್ವಾತ್ಮನೋಪಿ ವಾ ಸರ್ವಕರ್ಮಸು ಕರ್ತವ್ಯವು ಸರ್ವಕರ್ಮಾತ್ಮಕವ್ಯತಃ ಇತಿ ಕರ್ಮತತ್ವೆ. ಹಾಗಿದ್ದರೆ ಏನೋ ಕೆಲಸ ಮಾಡ್ತೀವಪ್ಪ ನಾವು, ಅವಾಗೇನು ಸ್ವಾಧ್ಯಾಯ ಪ್ರವಚನ ಮಾಡೋದು ಅಂದರೆ ಅರ್ಥ ಮಾಡ್ಕೊಂಡು ಮಾಡ್ತಾ ಅದೇ ಸ್ವಾಧ್ಯಾಯ. ಇನ್ನೊಬ್ರಿಗೆ ಅರ್ಥ ಅದು ಪ್ರವಚನ. ಏನೇ ಹೇಳಿ ಆ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಪುರೋಹಿತ ತಯಾರು ಮಾಡ್ಬೇಕಾದ್ರೆ ಹೇಳ್ಕೊಡ್ತಾರೆ, ಹಾಗೆ ಹೇಳಬಾರ್ದು. ಫಸ್ಟ್ ಜೊತೆಗೆ ಏನು ಮಾಡಬೇಕು? ನಾವು ಕಡೆ ಮಾಡೋಕ್ಕೆ ಹೋಗ್ತಾ ಇದ್ದೀಯಾ, ಇದನ್ನು ಹೇಳಿ ಮಾಡಿಸು ಅಂತ ಹೇಳಬೇಕು. ಮತ್ತು ನೀನು ತಿಳ್ಕೋ ಇದನ್ನು, ದೇವ್ರ ಗುಣಗಳನ್ನ ಅನುಸಂಧಾನ ಮಾಡಬೇಕು. ಹೇಳಿ ಕಳಿಸಿದ್ರೆ ಆಗತ್ತೆ. ಅದು ಯಾಜ್ಞಿಕರು ನೀನು ಓದಲೇಬಾರ್ದು ಅಂತ ಅರ್ಥ ಆಗಿಬಿಟ್ಟಿದೆ. ಇವರು ಅದನ್ನು ಮಾಡಲಿ, ಎಲ್ಲ ಒಂದಕ್ಕೆ ಲಿಮಿಟ್ ಆಗಿಬಿಟ್ರೆ ತಪ್ಪದು. ಪ್ರತಿಯೊಂದು ಕೆಲಸ ವಾಟ್ ಈಸ್ ದಟ್ ಬಂದು ನೀನು ತಿಳ್ಕೊಬೇಕು ಫಸ್ಟ್, ಅದನ್ನು ಗೊತ್ತಾಯ್ತು, ಆಮೇಲೆ ಮಾಡಬೇಕು. ಆ ರೀತಿ ಮಾಡಿದಾಗ ಯಾಜ್ಞಿಕರೆಲ್ಲ ಒಂದು ರೀತಿ ಜ್ಞಾನಿಗಳಾಗಿಬಿಡ್ತಾರೆ. ಅವ್ರು ಇದು ಡೆಪ್ತ್ ಬೇಕಾದ್ರೆ ಸ್ವಾಧ್ಯಾಯ ಗ್ರಂಥ ಓದಲೇಬೇಕಾಗತ್ತೆ. ಆದ್ದರಿಂದ ಅವರು ಭಾಷೆಯ ಕ್ವಾಲಿಟಿ ಬೇರೆ ಇರುತ್ತೆ, ಟೋಟಲಿ ಬೇರೆ ಇರುತ್ತೆ. ಸರ್ವಕರ್ಮ ಕೃತಿ ಕಾಲೇಶ್ವಪಿ ಮಂತ್ರೋ ಮಂತ್ರಾರ್ಥ ವಚನ ಅನ್ಯಸ್ಯ ಸ್ವಾತ್ಮನೋಪಿ, ತಾನು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳೋದು. ಸರ್ವಕರ್ಮಸು ಕರ್ತವ್ಯವು ಸರ್ವಕರ್ಮಾತ್ಮಕವು ಯತಃ ಇತಿ ಕರ್ಮತತ್ವೆ. ಪ್ರತಿಯೊಂದು ಕರ್ಮದ ಹಿಂದೆ ಜ್ಞಾನ ಇರಬೇಕು. ಹಿಂದೆ ಬಂದಿದೆ, ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಎಲ್ಲಿದು ಗೀತಾವಾಕ್ಯದಲ್ಲಿ ಹೇಳ್ತೀವಿ. ಎಲ್ಲರೂ ಕೂಡ ಹಿಂದೆಯವ್ರಿಗೆ ತಿಳಿದೇ ಕೆಲಸ ಮಾಡಿದವರೇ ಹೊರತು ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಅವನು ಕಾರ್ಪೆಂಟ್ರ್ ಬರ್ತಾರೆ, ಮಾಡಯ್ಯ ಅಂತ. ಫಸ್ಟ್ ಏನು ಕೇಳ್ತಾನೋ, ಏನು ಮಾಡಬೇಕು ಕೇಳ್ತಾನೆ. ಅದೆಲ್ಲ ಇಲ್ಲ, ಸುಮ್ಮನೆ ಮಾಡು, ಹಾಗೆಲ್ಲ ಕೇಳಬಾರ್ದು ಅಂತ ಹೇಳಬಾರ್ದು. ಮೊದಲು ಹೇಳಿದರೆ ಕೇಳ್ತಾ ಇಲ್ಲ. ಬಸ್ಸಿಗೆ ರಿಕ್ಷಾ ಹತ್ತೀರಿ, ಎಲ್ಲಿಗೆ ಅಂತ ಕೇಳ್ತಾರೆ ಫಸ್ಟು. ಎಲ್ಲಿಗೆ ಹಾಗೆಲ್ಲ ಕೇಳೋ ಅಪಶಕಡ ಮಾತಾಡಬಾರ್ದು. ಸುಮ್ಮನೆ ಹೋಗ್ತಾ ಇರೋದು ಏನು ಮಾಡೋದು. ಅವ್ನು ಹೋಗೋದಿಲ್ಲ, ಬೈದು ಕೆಳಗೆ ಇಳಿಸ್ತಾರೆ ಫಸ್ಟ್. ಇವ್ರು ಗುಚ್ಚಿರ್ಬೇಕು ಅಂತ ಹೋಗ್ತಾರೆ ಅಷ್ಟೇ. ಅದು ಕೆಲವು ವಿಷಯಗಳ ಬಗ್ಗೆ ನಾವು ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಹೋಗಬಾರ್ದು. ಆತ್ಮನಶ್ಚೇನ್ ಮನಸೈವ ಅರ್ಥವಾದ. ಎಷ್ಟು ಚೆನ್ನಾಗಿ ಏನು ಹೇಳ್ತಾರೆ. ಇನ್ನೊಬ್ರು ಕೇಳೋರಿಲ್ಲ ಏನು ಮಾಡಬೇಕು ಅಂತ ಕೇಳಿದರೆ ಅದು ಅರ್ಥ ಮಾಡ್ಕೊತೀಯಲ್ಲ, ಅದೇ ಸ್ವಾಧ್ಯಾಯ. ನೀನು ಅರ್ಥ ಮಾಡ್ಕೊಂಡು ಹೇಳ್ತೀಯಲ್ಲ, ಅದೇ ಸರಿ. ಯಾರು ಇಲ್ಲ ನನಗ್ಯಾಕೆ ಅರ್ಥ ಆಗಬೇಕು ತಿಳ್ಕೊಬಾರ್ದು. ಮಾನುಷಂ ಮಾನುಷೋ ಧರ್ಮೋ ದೇವಾಪಿ ಮಾನುಷೇ ಮನುಷ್ಯವತ್ ಪ್ರವರ್ತಂತೆ ನೈವೈಶ್ವರ್ಯ ಪ್ರಕಾಶಿನಃ ಇತಿ. ಕೆಲವು ಪ್ರಸಂಗ ಬಂದು ಹೇಳ್ತಾರೆ. ಜ್ಞಾನಿಗಳು ಇರ್ತಾರೆ, ದೇವತೆಗಳಿರ್ತಾರೆ, ಅವತಾರ ಮಾಡಿದಾಗ ಹಾಗೆಲ್ಲ ಕಾಡೋದಿಲ್ಲ ಅಂತ ಅನಿಸಿದರೆ ಹೌದು, ನಮ್ಮ ಕಡ್ಡಿಗೆ ಕಾಡೋದಿರ್ತೋ ಹಾಗಿರ್ತಾರೆ ಅವರು. ಯಾತಕ್ಕೆ ಇರ್ತಾರೆ ಅಂದರೆ ನಿಯಮ ಇದೆ. ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೆ, ಯಾವ ಕಾಲದಲ್ಲಿ ಹುಟ್ಟಿರ್ತಾರೆ, ಯಾವ ಸ್ಥಳ, ಅದೇ ರೀತಿ ನಡ್ಕೋಬೇಕು ಅಂತ ಪರಮಾತ್ಮನ ಆದೇಶ ಇರೋದ್ರಿಂದ ಅದನ್ನು ಫಾಲೋ ಮಾಡ್ತಾರೆ ಅಷ್ಟೇ ಹೊರತು ಅವ್ರು ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಮಾನುಷಂ ಮಾನುಷೋ ಧರ್ಮ
ಮನುಷ್ಯರಂತೆ ಇರಬೇಕಾದ ಮನುಷ್ಯರ ಕರ್ತವ್ಯ. ಅದಕ್ಕೆ ದೇವಾಭಿ ಮಾನುಷೆ, ದೇವತೆಗಳು ಕೂಡ ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯವತ್ ಪ್ರವರ್ತಂತೆ, ಮನುಷ್ಯರಂತೆ ನಡ್ಕೊಡ್ತಾರೆ. ನೈವೈಶ್ವರ್ಯ ಪ್ರಕಾಶಿನಃ, ವೆರಿ ಇಂಪಾರ್ಟೆಂಟ್ ಇದು. ತಮ್ಮ ಐಶ್ವರ್ಯವನ್ನು ತೋರಿಸೋದಿಲ್ಲ. ಐಶ್ವರ್ಯ ಅಂದ್ರೇನು? ಈ ದುಡ್ಡು ಕಾಸಿನ ಐಶ್ವರ್ಯ ಅಲ್ಲ, ಜ್ಞಾನೈಶ್ವರ್ಯವನ್ನು ತೋರಿಸೋದಿಲ್ಲ. ಜ್ಞಾನಿಗಳು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ವೆರಿ ಸಿಂಪಲ್ ಇದು. ಟ್ರೈನು ಬಸ್ಗಳೆಲ್ಲ ಕೂತಿರ್ತಾರೆ ಜನ, ಡಾಕ್ಟ್ರ್ ಎಲ್ಲರೂ ಕೂತಿರ್ತಾರೆ. ಪ್ಯಾಸೆಂಜರ್ ಅಷ್ಟೇ, ಇವೇನು ಪ್ರಶ್ನೆ ಇಲ್ಲ. ಪ್ಯಾಸೆಂಜರ್ನಾಗಿ ನೋಡಬೇಕು. ಯಾವನೋ ಬಿದ್ದ, ಡಾಕ್ಟ್ರ್ ಇದೇನೋ ಬರ್ತಾ ಅವ್ನು ಬರ್ತಾ, ಅವ ಕೆಲಸ ಶುರುವಾಯಿತು. ಸುಮ್ಮನೆ ನಾನು ಡಾಕ್ಟ್ರು ಅಂತ ಹೇಳ್ಕೊಂಡು ಹೋದಾಗ್ತಿದ್ರೆ ಹುಚ್ಚ ಅಂದ್ಬಿಡ್ತಾರೆ ಅಷ್ಟೇ. ಅದೇ ರೀತಿಯೇ ಮನುಷ್ಯರು, ನಮ್ಮಲ್ಲಿ ಕಾಮನ್ ಸೆನ್ಸ್ ಇದೆ. ಪ್ರತಿಯೊಬ್ಬನೂ ಕೂಡ ಎಲ್ಲೇ ಇದ್ದಾಗ ತನ್ನ ಜ್ಞಾನ ಪ್ರಕಾಶ ಮಾಡಬೇಕು ಅಂತಿಲ್ಲ. ಪ್ರಸಂಗ ನೋಡ್ಕೊಂಡು ಪ್ರಕಾಶ ಮಾಡ್ತಾನೆ. ಅದು ಒಳಗೆ ಮಾತ್ರ ಇದ್ದೇ ಇರುತ್ತದು, ಜ್ಞಾನ ಹೋಗೋದಿಲ್ಲ. ಪ್ರಕಾಶ ಮಾಡ್ಬೇಕಾದ್ರೆ ಅದು ಗೊತ್ತಿರಬೇಕು. ನೈವೈಶ್ವರ್ಯ ಪ್ರಕಾಶನ, ದುಡ್ಡಿರೋನು ದುಡ್ಡಿದೆ ಅಂತ ಹೇಳ್ಕೊಡ್ತಾರೆ. ನೋಡಿದ್ದಾರೆ ಏನಾದ್ರು ಕೂಡ? ಏನಂದರೆ ಒಂದು ಕದೀತಾರೆ, ಇಲ್ಲ ಈಗ ಸಾಲ ಕೇಳ್ತಾರೆ, ಇಲ್ಲ ಒಡ ತೊಗೊಂಡೋಗ್ತಾರೆ. ಆದ್ದರಿಂದ ಹೇಳೋದು ಇಲ್ಲ ಅಂತ ಹೇಳಿ ಇದ್ದರೂ ಕೂಡ ಏನಂತಾನೋ ಅವನು, ಅಯ್ಯೋ ನಾನೇ ಸಾಲ ಕೇಳಂತ ನೀ ಬಂದುಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾರೆ. ಅದೇ ರೀತಿಯೇ ತಿಳಿದವರು ಅದಕ್ಕೆ ಜೈತಿರ್ತಾರೆ ಏನು ಮಾಡಿದ್ರು ನನಗೇನು ಗೊತ್ತಿಲ್ಲ ಅದು, ಯಾಕಂದ್ರೆ ಭಾರಿ ಗೊತ್ತಿದೆ. ಏನೂ ಇಲ್ಲ ಬರೀ ಜಾತಿ ಇಟ್ಕೊಂಡಿರ್ತಾರೆ ಸಾಮಾನ್ಯ, ಗೊತ್ತಾಯ್ತಾ? ಅದೇ ರೀತಿಯೇ ಆಗಿರೋದು. ಶಕ್ತಿ ವ್ಯಕ್ತಿ ಮಾಡೋದಿಲ್ಲ ಅಂತ, ವ್ಯಕ್ತಿ ಮಾಡಿಕೊಡು ನಿಯಮ ಇದೆ. ಇವತ್ತು ಭೀಮಸೇನದೇವರಿದ್ದಾರೆ, ಭೀಷ್ಮಾಚಾರ್ಯರೇ ಇದ್ದಾರೆ. ಪಾಂಡರಾಜನಿಗೆ ತಾವೇ ಶಸ್ತ್ರ ಅಂತ ಹೇಳಿಕೊಟ್ರು, ಆದರೆ ಪಾಂಡವರಿಗೆ ತಾವೇ ಹೇಳ್ಕೊಂಡಿಲ್ಲ. ಇವರು ಗೃಹಾಚಾರ್ಯ ಹೇಳಿದ್ರು. ಯಾಕೆ ಅಂತ ಕೇಳಿದರೆ ಅವಾಗ ಯಾರೂ ಇದ್ದಿಲ್ಲ, ಹೇಳಿದರು. ಅವಾಗ ಕ್ಷತ್ರಿಯ ಬ್ರಾಹ್ಮಣ ಕೆಲಸ ಮಾಡ್ಬೋದು, ಅವರಿದ್ದ ಮಾತ್ರ ಅವರೇ ಮಾಡಬೇಕು. ಡಾಕ್ಟ್ರ್ ಬಂದೆಲ್ಲೇ ಎತ್ತಿದ್ದ ಬ್ಯಾಂಡೇಜ್ ಹಾಕಿದ. ಆದರೆ ಡಾಕ್ಟ್ರ್ ಅದೇ ಕೆಲಸ, ಅವ್ರನ್ನ ಡಾಕ್ಟ್ರಾಗಿ ಯೋಚನೆ ಮಾಡಬೇಕು. ಇವನು ಉಳಿದವನಾಗಿ ಆ ಕೆಲಸ ಮಾಡಬೇಕು. ಪ್ರಹೃಷ್ಟ ಜಾತಿ ಪ್ರಜಾಯ ರಕ್ಷಣಂಚೈವ ಪುನಃ ಪ್ರಜನನಂ ತಥಾ ಮನುಷ್ಯವತ್ ಪ್ರವರ್ತಂತೆ. ಪ್ರಕೃಷ್ಟ ಜಾತಿಕರಣಂ ಕರ್ಮಭಿಸ್ತನಯೇ ಪಿತುಃ. ಅದೇ ರೀತಿಯಲ್ಲಿ ತಂದೆ ತನ್ನ ಜಾತಿ ವರ್ಣವನ್ನು ಮುಂದುವರಿಸೋ ರೀತಿಯಲ್ಲಿ ಅವನು ಟ್ರೈನಪ್ ಮಾಡಬೇಕು. ಒಬ್ಬ ಅಧಿಕಾರಿಗಳು ತಮ್ಮ ಮಗನನ್ನು ತಮ್ಮ ಆಫೀಸನ್ನು ಹಾಕಿ ತಮ್ಮ ಇದರಲ್ಲೇ ನೋಡಬೇಕು, ಆ ರೀತಿಯೇ ನೋಡಬೇಕು. ಸತ್ಯಮಿತಿ ಸತ್ಯವಚಾತ್ ಅತೀರತಃ. ಈಗ ಒಂದು ಪ್ರಶ್ನೆ ಬಂತು, ಇಷ್ಟೊಂದು ಹೇಳಿಬಿಟ್ರಲ್ಲ, ಸತ್ಯ ಅಂತೀರಿ, ಮೀಮಾಂಸಾ ದಮ ಸಮ ಎಷ್ಟೆಲ್ಲ ಹೇಳ್ತಾರಲ್ಲ, ಯಾವುದು ಭಾರಿ ಇಂಪಾರ್ಟೆಂಟ್ ಅಂತ ಕೇಳಿದರೆ ಸತ್ಯಮಿತಿ ಸತ್ಯವತ ಪ್ರಾಚೀತರಃ. ಸತ್ಯ ಭಾರಿ ದೊಡ್ಡದು ಅಂತ ಕೆಲವರು ಹೇಳ್ತಾರೆ. ತಪ ಇತಿ ತಪೋನಿತ್ಯ ಪೌರುಶಿಷ್ಟಿ. ಪೌರುಶಿಷ್ಟಿ ಒಬ್ಬರು ತಪಸ್ಸು ಭಾರಿ ದೊಡ್ಡದು ಅಂತಾರೆ. ಆದರೆ ಕೆಲವರು ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನೇವೇತಿ ನಾಕೋ ಮೌದ್ಗಲ್ಯ. ಇಷ್ಟರಲ್ಲಿ ಭಾರಿ ದೊಡ್ಡದು ಯಾವುದು ಅಂತ ಪ್ರಶ್ನೆ. ಈಗ ಭಾರಿ ದೊಡ್ಡದು ಅಂದರೆ ಪಾಠ ಪ್ರವಚನ ಭಾರಿ ದೊಡ್ಡದು ಹೊರತು ಇನ್ಯಾವುದು ಕೂಡ ಏನಲ್ಲ. ವಿದ್ಯಾರ್ಥಿ ಏನೇ ಮಾಡಿದರೂ ಇಲ್ಲ ಓದಬೇಕು, ಹೇಳಬೇಕು, ಆದರೂ ವಿದ್ಯಾರ್ಥಿ ಅಲ್ಲ ಅವರು. ಸೊ ಬಲಿಷ್ಠ ಸಾಧನೆ ಏನು ಮಾಡಬೇಕು ಅಂದರೆ ಪ್ರತಿ ಕ್ಷಣದಲ್ಲೂ ಸ್ವಾಧ್ಯಾಯ ಪ್ರವಚನಕ್ಕೆ ಅವಕಾಶ ಕಲ್ಪಿಸ್ಕೋಬೇಕು. ಸಿಕ್ಕರೆ ಮಾಡ್ತೀವಿ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಆದರೆ ಆಫೀಸ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಯಾರು, ಅಡ್ಜಸ್ಟ್ ಮಾಡಿ ಅದಕ್ಕೋಸ್ಕರನೇ ಹೋಗ್ತಾರೆ. ಅದೇ ರೀತಿ ಮಾಡಿಕೊಂಡೇ ಮಾಡಬೇಕೇ ಹೊರತು ಟೈಮ್ ಆದರೆ ಮಾಡ್ತೀವಿ ಎಲ್ಲ ಹೇಳಬಾರ್ದು. ಸತ್ಯೇ ತಪಸ್ಸಿವಾಚರಣೆ. ಕೆಳಗಡೆ ಬರಲಿಲ್ಲ, ಮೊದಲೇನು ಮಾಡಿದ್ರು ಎರಡೂ ಮಾಡಿ ಅಂತ ಫಸ್ಟ್ ಹೇಳಿಬಿಟ್ರು. ಒಂದು ಪ್ರಶ್ನೆ ಯಾವುದು ಶ್ರೇಷ್ಠ ಅಂತ ಮುಂದಿನ ಪ್ರಶ್ನೆ ಬಂತು. ಈಗ ಅದಕ್ಕೆ ಹೇಳ್ತಾರೆ, ಕೆಲವರು ಹೇಳ್ತಾರೆ ಸತ್ಯಂ ಅಂತ ಕೆಲವರು ಹೇಳ್ತಾರೆ, ಕೆಲವರು ತಪಸ್ಸು ಅಂತ ಇನ್ನೊಬ್ಬರು ಹಾಗೆ ಹೇಳ್ತಾ ಇರ್ತಾರೆ. ಆದರೆ ಇವು ನಾಲ್ಕೋ ಕೆಲವರು ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಅವ್ರು ಹೇಳಿದ ತಪ್ಪ ಅಲ್ಲ, ಅವರು ಸರಿ ಇದೆ. ಅವ್ರು ಯಾತಕ್ಕೆ ಹೇಳಿದರು ಅಂದರೆ ಬನ್ಬಸಲ್ಲಿ ಬರ್ತಾರೆ, ಜೈಮಿನಿ ಪಾದರಿ ಇದ್ದಾಗ ಹೇಳ್ತಾರೆ. ಅವರು ವ್ಯಕ್ತಿ ನೋಡ್ಕೊಂಡು ಹೇಳ್ತಾರೆ, ಅವ್ನಿಗೆ ಏನೂ ಬರೋದಿಲ್ಲ, ಅವ್ನು ಸ್ವಾಧ್ಯಾಯ ಪ್ರವಚನ ಒಳಗೆ ಹೇಗೆ ಹೇಳಕ್ಕೆ ಬರುತ್ತೆ, ಅವ್ರಿಗೆ ಏನು ಹೇಳ್ಬೇಕು, ಅವರಿಗೆ ಸತ್ಯ ಹೇಳೋದು ಕಲಿ ಫಸ್ಟ್ ಆಯ್ತಾ ಅಂತ ಹೇಳ್ತಾರೆ. ಮೊದಲು ಅರ್ಥ ಆಗೋದಿಲ್ಲ ಸುಮ್ಮನೆ ಬಂದು ಕೂಡೋದು ಕಲಿ ಅಂತ ಹೇಳ್ತಾರೆ. ಅಟೆಂಡೆನ್ಸ್ ತಗೋ ಫಸ್ಟ್, ಈ ಥರ ಹೇಳ್ತಾರೆ, ಆ ಥರ ಹೇಳ್ತಾರೆ. ಅವ್ರು ಹೇಳಿದ ತಪ್ಪಲ್ಲ, ಇವನಿಗೆ ಯೋಗ್ಯತೆ ನೋಡಿ ಅಂತ ಹೇಳಿದ್ದು ಅಷ್ಟೇ. ಬಟ್ ಅಬ್ಸಲ್ಯೂಟ್ ಹೇಳ್ಬೇಕಾದ್ರೆ ಸ್ವಾಧ್ಯಾಯ ಪ್ರವಚನ ಅಷ್ಟು ಕೆಪಾಸಿಟಿ ಬಂತು ಅಂದರೆ ಆ ಕೆಲಸ ಮಾಡಬೇಕು. ಸತ್ಯೇ ತಪಸ್ಸಿವಾಚರಣೆ ಸರ್ವಕರ್ಮಾಕೃತಂ ಭವೇತ್ ಸ್ವಾಧ್ಯಾಯ ಪ್ರವಚನೆ ಚ ಸಂದರ್ಭಾವೋ ವಿಶೇಷತಃ. ಆದರೆ ಸ್ವಾಧ್ಯಾಯ ಪ್ರವಚನ ಮಾಡ್ತಿದ್ರೆ ಮಾತ್ರ ಅವನು ಯಾವುದನ್ನು ಬಿಟ್ಟ ಅಂತ ಕರೀಲೇಬಾರ್ದು. ಎಲ್ಲ ಮಾಡಿದಾಗ ಲೆಕ್ಕ. ಅವು ಉಳಿದೆಲ್ಲ ಹಾಗಲ್ಲ, ಸೇರಿಸ್ಕೊಂಡ್ರೆ ಬೆಲೆ, ಇಲ್ಲಿ ಹೋದ್ರಿಲ್ಲ. ಸಾಧ್ಯ ತುಳಸಿಯಿಂದ ಬರೀ ಪೂಜೆ ಮಾಡ್ಬೋದು, ಬಿಡೋದು ಬೇರೆ ಇದ್ದು ತುಳಸಿ ಬೇಕೇ ಬೇಕು. ಬೇರೆ ಯಾವ ಪದಾರ್ಥ ದೇವರು ಅರ್ಪಣೆ ಮಾಡ್ಬೇಕಾದ್ರೆ ತುಳಸಿ ಕಂಪಲ್ಸರಿ. ಬರೀ ತುಳಸಿ ಹಾಕ್ಲಿಕ್ಕೆ ಏನು ಬೇಕಿಲ್ಲ, ತುಳಸಿ ಹಾಕ್ಬಿಡ್ಬೋದು. ಸ್ವಾಧ್ಯಾಯ ಪ್ರವಚನ ತುಳಸಿ ಇದ್ದಾಗೆ. ಆ್ಯಕ್ಚುಲಿ ಹೇಳಿದಾರೆ ಮಾತನ್ನು, ಏನದು ಶಾಸ್ತ್ರಾಲಾಪವಣೆ ಶ್ರೀ ತುಳಸಿ ಹರಿತಾರ್ಥದಲ್ಲಿ ಹೇಳ್ತಾರೆ. ತುಳಸಿ ನಮ್ಮ ದೇವರಿಗೆ ಅತ್ಯಂತ ಪ್ರಿಯವಾದ ತುಳಸಿ ಅಂದರೆ ಶಾಸ್ತ್ರಾಧ್ಯಯನ. ಶಾಸ್ತ್ರಾಧ್ಯಯನ ಅಲ್ಲಿ ಫಿಸಿಕಲಿ ತುಳಸಿ, ಸ್ಪಿರಿಚುಯಲಿ ತುಳಸಿ, ಶಾಸ್ತ್ರ ಪ್ರವಚನ ಜ್ಞಾನ.
ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೇ. ಕೆಲವು ಎಲ್ಲರಿಗೂ ಹೇಳಕ್ಕೆ ಬರುತ್ತೆ, ಎಲ್ಲರೂ ಕೇಳೋಕ್ಕೂ ಬರುತ್ತೆ. ಕೇಳೋದಿಲ್ಲ, ಓದಿದರೆ ಹೀಗೆ ಓದಬೇಕು, ಅದ್ರ ಓದಬಾರ್ದು ಮಧ್ಯೆ ಪ್ರಧಾನ ಆಗಿಬಿಡುತ್ತೆ ಕೊನೆಗೆ. ಗೊತ್ತಾಯ್ತು. ಡೂಸ್ಗಿಂತ ಅಡ್ಡೂಸೇ ಜಾಸ್ತಿ ಆಗಿದ್ರೆ ಏನಾಯ್ತು ಕೊನೆಗೆ? ಅದು ಬಿಡೋ ಅಭ್ಯಾಸ ಸುಲಭ ಆಯಿತು. ಸದ್ಯ ಓದದೇ ಇರೋದೇ ಭಾಷೆ ಪಾಲಿಸ್ಬಿಟ್ಟು ಹಾಗಾಗಬಾರ್ದು. ಏನಾರೇ ಮಾಡಿ ಓದಷ್ಟೇ. ಒಂದು ಸತಿ ನಮ್ಮ ಕ್ಲಾಸಲ್ಲಿ ಏನಾಯ್ತು ಅಂದರೆ, ಯಾರೋ ಒಬ್ಬರು ಸ್ಟೂಡೆಂಟು ಬಂದಿದ್ದು ಫೆಬ್ರವರಿಯಲ್ಲಿ ಕ್ಲಾಸಿಗೆ ಬಂದಿದ್ದು, ಅಲ್ಲಿವರೆಗೂ ಬಂದೇ ಇಲ್ಲ. ಫೆಬ್ರವರಿಯಲ್ಲಿ ಬಂದಿದ್ದು, ಕ್ಲಾಸಿಗೆ ಬಂದಾಯ್ತು. ಈಗ ನಮ್ಮ ಕೆಲಸ ಏನಿಲ್ಲ, ನಮ್ಮ ಕೆಲಸ ಇಷ್ಟೇ, ಇಷ್ಟು ಜಾಗದ ಕತೆ ಕೇಳೋದಕ್ಕಿಲ್ಲ, ಆಫೀಸರ್ ನೋಡ್ಕೊಂಡಿರ್ತಾರೆ, ನಾವು ಕೇಳಬೇಕಾಗಿಲ್ಲ. ಇನ್ಮೇಲೆ ಸರಿಯಾಗ ಅಷ್ಟೇ. ಈಗ ಬಂದಿದ್ದಾರೆ ಅಷ್ಟೇ, ಸರಿಯಾಗ ನಾನು ಏನೇ ಆ್ಯಕ್ಷನ್ ತೊಗೊಳಕ್ಕೆ ಬರೋದು ಎಲ್ಲ ಚೆಕ್ ಮಾಡಿ ಕಳಿಸಿರ್ತಾರೆ ಆಗಲೇ. ಒಳಗೆ ಬಿಟ್ಟಿದ್ದಾರೆ ಎಲ್ಲ ನಡೆದಿದೆ ಅಂತ ಅರ್ಥ. ಅದನ್ನು ನಾವು ಆ್ಯಕ್ಷನ್ ತೊಗೊಳಕ್ಕೆ ಹೋಗಬಾರ್ದು. ಎಷ್ಟು ನಮ್ಮ ಕೆಲಸ ಏನೀಗ ಈ ಸ್ಟೇಜಲ್ಲಿ ಏನು ಮಾಡೋದು ಅದು ಮಾಡೋದು ಅಷ್ಟೇ. ಅದೇನು ಮೊದಲಿಂದ ಪಾಠ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಏನೋ ಡೌಟ್ಸ್ ಇದ್ದರೆ ಕೇಳ್ಬೋದು, ಆ ರೀತಿ ಹೆಲ್ಪ್ ಮಾಡ್ಬೋದು, ಹೊರತು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಅಟ್ಟೆ ಹೊತ್ತಿಗೆ ಗ್ಯಾರಂಟಿ ಫೇಲ್ ಆಗ್ತಿ ಅಂತ ದಿವಸ 20 ಬೈದ್ರೆ ಅವ್ರು ಫೇಲೇ ಆಗಿಬಿಡುತ್ತೆ. ನಮ್ಮ ಕೆಲಸ ಯಾವಾಗ ಪಾಸಿಟಿವ್ ಆಗಿರಬೇಕು ಹೊರತು ನೆಗೆಟಿವ್ ಆಗಿರಬಾರ್ದು. ಅಲ್ಲ ಅಲ್ಲ, ತುಳಸಿ ಇಲ್ಲದೆ ಹೋದರೆ ತುಳಸಿಯಾದರೂ ಸ್ಮರಣೆಯಾದರೂ ಮಾಡಿ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷ ನರ್ಚಿಸಿರಿ ಅಯ್ಯ, ವಿಜಯದಾಸರ ಮಾತು. ತುಳಸಿ ಓಂ ನಮೋ ನಾರಾಯಣ ತುಳಸಿ ತುಳಸಿ ಇಲ್ಲ, ಅದು ಸ್ವಲ್ಪ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ಹಾಕಿ ಕೊನೆ ಪಕ್ಷ. ಇಲ್ಲ ಅಂತ ಬಿಟ್ಬಿಡಬೇಡಿ ಅಂತ ಹೇಳ್ತಾರೆ. ಅದು ವೆರಿ ರೇರ್. ಅದು ಇಲ್ಲ, ಫಸ್ಟ್ ಚಾನ್ಸ್ ಏನು ಗೊತ್ತಾ? ತುಳಸಿ ಇಲ್ಲ, ನಿರ್ಮಾಲ್ಯ ಬಂದು ಹಾಕಿ, ಅದು ಇಲ್ಲ, ಒಣಗೋಗಿದೆ. ಅದು ಒಣಗಿದೆ, ಯಾರಿಗೂ ಹಾಕಿದ್ರೆ ಒಣಗಿಸಿ ಹಾಕ್ಬಾರ್ದು. ಮತ್ತೆ ದೇವರಿಗೆ ಹಾಕಿದ ತುಳಸಿನೇ ಒಣಗೋಗಿದೆ, ಅದನ್ನು ಹಾಕಿ. ಆಮೇಲೆ ಪೂರ್ತಿ ದಳ ಸಿಗಲಿಲ್ಲ, ಒಂದು ಎಲೆ ಸಿಗಲಿ, ಎಲೆನೂ ಸಿಗಲಿಲ್ಲ, ಹೋದಲ್ಲೋ ಒಂದು ಕಾಟ ತೊಗೊಳ್ಳಿ, ಕಾಟರೂ ಸಿಗಲಿಲ್ಲ, ತುಳಸಿ ಮೃತ್ತಿಕ ಆದರೂ ತೊಗೊಳ್ಳಿ, ಅದೂ ಸಿಗಲಿಲ್ಲ ಅಂದರೆ ಸ್ಮರಣೆ ಮಾಡಿ. ಇಷ್ಟರ ಮಟ್ಟಿಗೆ ಇಷ್ಟು ಚಾನ್ಸ್ ಅಷ್ಟು ಮಾಡೋದಿಲ್ಲ ಅದು ಒಟ್ಟು ಪೂಜೆ ಬಿಡಬೇಡಿ ಇಷ್ಟಾದರೂ ಕೂಡ. ತುಳಸಿ ಇಲ್ಲದ ಕಾರಣ ಪೂಜೆ ಬಿಡಬಾರದು. ಮತ್ತೆ ತುಳಸಿ ಇಲ್ಲದೆ ಹೋದರೂ ಕೂಡ ಈ ರೀತಿ ಮಾಡಿ ಪೂಜೆನೂ ಬಿಡಬೇಡಿ, ತುಳಸಿನೂ ಬಿಡಬೇಡಿ. ಆ ಸ್ವಾಧ್ಯಾಯ ಪ್ರವಚನ ಹಾಗೆ. ಏನು ಮದ್ದು ಬಿಡ್ಲಕ್ಕೆ ಇವೆಲ್ಲ ಟ್ರೈ ಮಾಡ್ತಾನೆ, ಬಿದ್ದರೂ ಇಲ್ಲ ಅಂದರೆ ಮಾಡ್ತಾನೆ. ಯಾರು ನೀವು ಹಾಕ್ಕೊಂಡು ಅಲ್ಲ, ದೇವರಿಗೆ ಹಾಕ್ಬೇಕು. ನಾವು ಹಾಕ್ಕೊಂಡ್ರಲ್ಲ, ಒಂದು ದೇವ್ರಿಗೆ ತುಳಸಿ ಮೇಲೆ ಹಾಕಿಬಿಡಿ, ದಿವಸ ಇರಲಿ ದೇವರಿಗೆ. ನಾವು ಹಾಕೋಬಾರ್ದು ಅದನ್ನು, ದೇವರಿಗೆ ಮೀಸಲು. ಅವರು ಎಂಥ ಆಪತ್ಕಾಲಕ್ಕೆ ಬೇರೆಯವ್ರಿಗೆ ಹೋಗಿರ್ತಾರೆ, ತುಳಸಿ ಮಣಿ ಸರ ಹಾಕೊಂಡು ಹೋಗ್ಬಿಟ್ಟು ದೇವ್ರದ್ದು ಎಷ್ಟು ಮಾಡಿಸ್ಕೊಂಡು ಹಾಕೋದು ಮುಗಿದು. ತುಳಸಿ ಇಲ್ಲ ಅಂತ ಆಗಲಿಲ್ಲ, ಆಗ ಅದನ್ನು ಮುರಿದು ಹಾಕ್ಬಾರ್ದು ಅಷ್ಟೇನು. ಅಲ್ಲ, ಹಾಕ್ಕೋಬಾರ್ದು, ಅಲ್ಲಿ ಹಾಕೋಬಾರ್ದು. ತುಳಸಿ ನಮ್ಮಲ್ಲಿರೋ ವಿಷಯ ಬೇರೆ, ದೇವ್ರಿಗೆ ಹಾಕೋ ವಿಷಯ ಪ್ರಶ್ನೆ ಬಂದಿರೋ ದೇವ್ರಿಗೆ ಹಾಕಬೇಕಲ್ಲ ಅಂತೇಳಿ. ತುಳಸಿ ಮಾಡಿಸಿಟ್ಕೊಂಡ್ಬಿಟ್ರೆ ಆಯ್ತಲ್ಲ, ಒಂದನ್ನು ದಿವಸ ಅದೇ ಅಭ್ಯಾಸ ಮಾಡ್ಕೊಬಾರ್ದು. ಮತ್ತೆ ಅದನ್ನು ಹಾಕಿ, ಈ ತುಳಸಿ ಇರಲೇಬೇಕು. ಆಗದೆ ಹೋದಾಗ ಅದು ಇಲ್ಲ ಅಂತ ಆಗಲಿಲ್ಲ, ಆ ಥರ ಮಾಡೋದು. ಅಲ್ಲಿಗೆ ನಾಳೆ ದಿವಸ ಇನ್ನೂ ತುಂಬ ಇದೆ. ಇದು ಭಾಳ ವಿಷಯಗಳು ಬರುತ್ತೆ ಎಲ್ಲ. ಈಗ ಮಾತೃದೇವೋ ಪಿತೃದೇವ ಎಲ್ಲ ಹೇಳ್ತಾರೆ ಈಗ ಮುಂದೆ. ಅದೆಲ್ಲ ತಿಳ್ಕೊಳ್ಳೋಕ್ಕೆ ಭಾರಿ ಮುಖ್ಯವಾದ ಅಂಶ ಇದೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಸಮರಾಯ.